ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಲೋಕಸಭಾ ಚುನಾವಣೆಗೆ ಇಡೀ ದೇಶದಲ್ಲಿ 2ನೇ ಹಂತದ ಹಾಗೂ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆದಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾರರು ಉತ್ಸಾಹದಿಂದ ಪ್ರಜಾಪ್ರಭುತ್ವದ ಹಬ್ಬವನ್ನ ವೋಟ್ ಹಾಕೋದ್ರ ಮೂಲಕ ಆಚರಿಸಿಕೊಂಡಿದ್ದಾರೆ. ಇಷ್ಟಾದರೂ ನಾನಾ ಕಾರಣಗಳಿಂದ ಈ ಬಾರಿ ಕೂಡ ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಏನು ಹೆಚ್ಚಾಗಿಲ್ಲ. ಹಾಗಾದ್ರೆ ಇವತ್ತು ರಾಜ್ಯದಲ್ಲಿ ನಡೆದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ವಿಶೇಷ ಏನು, ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮತದಾನ ನಡೆದಿದೆ, ಎಲ್ಲೆಲ್ಲಿ ಮತದಾನಕ್ಕೆ ಸಮಸ್ಯೆಗಳಾಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಮೊದಲ ಹಂತದ ಹಾಗೂ ದೇಶದಲ್ಲಿ 2ನೇ ಹಂತದ ಚುನಾವಣೆಯ ಸಂಭ್ರಮ ಮುಗಿದಿದೆ. ಕೇರಳದ 20, ಕರ್ನಾಟಕದ 14, ರಾಜಸ್ಥಾನದ 13, ಮಹಾರಾಷ್ಟ್ರದ 8, ಉತ್ತರ ಪ್ರದೇಶದ 8 ಕ್ಷೇತ್ರಗಳು, ಮಧ್ಯಪ್ರದೇಶದ 7, ಅಸ್ಸಾಂನ 5, ಬಿಹಾರ್ನ 5 ಕ್ಷೇತ್ರಗಳ ಜೊತೆಗೆ ಛತ್ತೀಸ್ಗಢ ಹಾಗೂ ಪಶ್ಚಿಮ ಬಂಗಾಳದ ತಲಾ 3 ಮತ್ತು ಜಮ್ಮು ಮತ್ತು ಕಾಶ್ಮೀರ, ಮಣಿಪುರ ಮತ್ತು ತ್ರಿಪುರಾ ರಾಜ್ಯದ ತಲಾ 1 ಸ್ಥಾನಗಳಿಗೆ ಮತದಾನ ನಡೆದಿದೆ. ಈ ಚುನಾವಣೆಗಳಲ್ಲಿ ಸಾಕಷ್ಟು ಪ್ರಖ್ಯಾತ ನಾಯಕರ ಭವಿಷ್ಯ ನಿರ್ಧಾರ ಆಗಬೇಕು. ಕೇರಳದ ವೈನಾಡಲ್ಲಿ ರಾಹುಲ್ ಗಾಂಧಿ ಹಾಗೂ ಸಿಪಿಐನ ಅನ್ನಿರಾಜ ಅವರ ಭವಿಷ್ಯವನ್ನ ಮತದಾರರು ಮತಪೆಟ್ಟಿಗೆಗೆ ಸೇರಿಸಿದ್ದಾರೆ. ತಿರುವನಂತಪುರಂನಲ್ಲಿ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ಹಾಗೂ ಕಾಂಗ್ರೆಸ್ನ ಶಶಿ ತರೂರ್ ಅವರ ಪೈಕಿ ಗೆಲ್ಲೋರು ಯಾರು ಅನ್ನೋದು ನಿರ್ಧಾರ ಆಗಿದೆ. ಈಗ ಅದು ಬಹಿರಂಗಗೊಳ್ಳುವುದಷ್ಟೇ ಬಾಕಿ ಇದೆ. ಇನ್ನು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ರಾಜನಂದಗಾಂವ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ರಾಜಸ್ಥಾನದ ಬಿಲ್ವಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಸಿಪಿ ಜೋಶಿ ಅವರ ಭವಿಷ್ಯ ನಿರ್ಧಾರ ಆಗಿದ್ರೆ, ಜಲೋರ್ ಕ್ಷೇತ್ರದಲ್ಲಿ ವೈಭವ್ ಗೆಹ್ಲೋಟ್ ಅವರ ಭವಿಷ್ಯವನ್ನ ಮತದಾರರು ತೀರ್ಮಾನಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಮಥುರಾದಲ್ಲಿ ಹೇಮಾ ಮಾಲಿನಿ, ಮೀರತ್ತಲ್ಲಿ ಅರುಣ್ ಗೋಯಲ್ ಅವರ ಭವಿಷ್ಯ ಕೂಡ ಮತಪೆಟ್ಟಿಗೆಯನ್ನ ಸೇರಿದೆ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಹಾಗೂ ರಾಜೀವ್ ಗೌಡ ಹಾಗೂ ಮೈಸೂರಲ್ಲಿ ಯದುವೀರ್ ಒಡೆಯರ್ ಅವರ ಭವಿಷ್ಯವನ್ನ ಮತದಾರರು ಬರೆದಾಗಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ನಾವು ಬರೋದಾದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಒಟ್ಟು 65% ಮತದಾನ ಆಗಿದೆ. ಈ ಬಾರಿ ಕೂಡ ಬೆಂಗಳೂರಿಗಿಂತಲೂ ಉಳಿದ ಕ್ಷೇತ್ರಗಳ ಮತದಾರರು ಪ್ರಬುದ್ಧರು ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಯಥಾ ಪ್ರಕಾರ ಬೆಂಗಳೂರಿನ ಜನ ಚುನಾವಣೆಗಳು ಶುಕ್ರವಾರ ಬಂದಿರೋದ್ರಿಂದ ಶನಿವಾರ ಮತ್ತು ಭಾನುವಾರಗಳನ್ನ ಬಳಸಿಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಬೆಂಗಳೂರಿನಿಂದ ಹೊರ ಹೋಗುವ ರಸ್ತೆಗಳು ಗಿಜಿಗುಡ್ತಾ ಇದ್ವು. ಅದರಲ್ಲಿ ಕೆಲವರು ಪ್ರಾಮಾಣಿಕವಾಗಿ ಮತ ಚಲಾಯಿಸೋದಿಕ್ಕೆ ಅಂತ ತಮ್ಮ ಊರುಗಳಿಗೆ ಹೋಗುವವರು ಇದ್ರು. ಮತ್ತೆ ಕೆಲವರು ಮಜಾ ಮಾಡೋದಕ್ಕೆ, ಪಿಕ್ನಿಕ್ಗೆ ಅಂತ ಬೆಂಗಳೂರನ್ನ ಬಿಟ್ಟು ಹೊರಗೆ ಹೋಗ್ತಾ ಇದ್ದವರು ಇದ್ರು. ಒಟ್ಟಾರೆ ಇವತ್ತು ಮಧ್ಯಾಹ್ನದವರೆಗೆ ಕೂಡ ಬೆಂಗಳೂರಿನಿಂದ ಹೊರ ಹೋಗುವ ಎಲ್ಲ ಹೆದ್ದಾರಿಗಳು ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಅನುಭವಿಸ್ತಾ ಇತ್ತು. ಹೀಗಾಗಿ ಬೆಂಗಳೂರಲ್ಲಿ ಶೇಕಡವಾರು ಮತದಾನದ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಹೊರಭಾಗದಲ್ಲಿ ಅಂದ್ರೆ ಗ್ರಾಮೀಣ ಭಾಗದ ಮತದಾರರು ಸ್ವಲ್ಪ ಉತ್ಸಾಹದಿಂದಲೇ ಮತ ಚಲಾವಣೆ ಮಾಡಿದ್ದಾರೆ. ಆದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮತದಾನ ಆಗಿಲ್ಲ. ಇನ್ನು ಇವತ್ತು ಬೆಳಗ್ಗೆಯಿಂದಲೇ ಮತದಾರರು ತಮ್ಮ ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧರಿಸೋದಕ್ಕೆ ಉತ್ಸುಕರಾಗಿ ಮತಗಟ್ಟೆಗಳ ಮುಂದೆ ನಿಂತಿದ್ರು. ಬೇಸಿಗೆ ಬಿಸಿ ಹೆಚ್ಚಾಗತ್ತೇನೋ ಅನ್ನೋ ಕಾರಣಕ್ಕೆ ಬೆಳ್ಳಂಬೆಳಿಗ್ಗೆನೆ ಮತದಾನ ಕೇಂದ್ರಗಳ ಬಳಿ ಕ್ಯೂ ಹೆಚ್ಚಾಗಿದ್ದದ್ದು ಕಂಡುಬಂತು. ಇವತ್ತು ರಾಜ್ಯದಲ್ಲಿ ನಡೆದ ಚುನಾವಣೆಗಳಲ್ಲಿ ಉಡುಪಿ ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರ ಸೇರಿದ ಹಾಗೆ ಒಟ್ಟು 14 ಲೋಕಸಭಾ ಕ್ಷೇತ್ರಗಳಲ್ಲಿ 30,602 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು. ಅಲ್ಲಿ 247 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಆ ಪೈಕಿ 226 ಪುರುಷ ಅಭ್ಯರ್ಥಿಗಳು ಹಾಗೂ 21 ಮಹಿಳಾ ಅಭ್ಯರ್ಥಿಗಳಿದ್ರು. ಈ 14 ಕ್ಷೇತ್ರಗಳ ಚುನಾವಣೆಯಲ್ಲಿ ಒಟ್ಟು 2,88,08,182 ಮಂದಿ ಮತದಾನ ಮಾಡುವ ಹಕ್ಕನ್ನು ಹೊಂದಿದ್ರು. ಈ ಒಟ್ಟು ಮತದಾರರ ಪ್ರಮಾಣದಲ್ಲಿ ಈಗ 65% ಮತದಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಕಳೆದ ಬಾರಿ ಅಂದರೆ 2019ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಡೆದ ಒಟ್ಟಾರೆ ಮತದಾನ 68.81%. ಅದರಲ್ಲಿ ಪುರುಷರು 69.55% ಮತದಾನ ಮಾಡಿದರೆ ಮಹಿಳೆಯರು 67.65% ಮತ ಚಲಾಯಿಸಿದ್ರು. ಮಹಿಳೆಯರಲ್ಲಿ ಮತದಾನಕ್ಕೆ ಅಂಥ ಉತ್ಸುಕತೆ ಕಂಡುಬಂದಿರಲಿಲ್ಲ. ಇನ್ನು ಈ ಚುನಾವಣೆಯ ವಿಶೇಷ ಅಂದರೆ, ಎಷ್ಟೋ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ತಮಗೆ ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಈ ಬಾರಿ ಚುನಾವಣಾ ಕಣದಲ್ಲಿರುವ ಹಲವಾರು ಪ್ರಮುಖ ಅಭ್ಯರ್ಥಿಗಳು ತಾವು ಮತ ಹಾಕುವ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದಾರೆ. ಹೀಗಾಗಿ ಅವರಿಗೆ ತಮ್ಮ ಮತವನ್ನು ತಮಗೆ ಹಾಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮಂಡ್ಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ವಿ ಸೋಮಣ್ಣ,
ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್, ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ, ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಮುಂತಾದವರು ತಮ್ಮ ಮತಗಳನ್ನು ಅನಿವಾರ್ಯವಾಗಿ ಬೇರೆ ಅಭ್ಯರ್ಥಿಗಳಿಗೆ ಹಾಕಬೇಕಾಗಿ ಬಂದಿದೆ. ಇನ್ನು CM ಸಿದ್ದರಾಮಯ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಸೂರು ತಾಲೂಕಿನ ಸಿದ್ದರಾಮನಹುಂಡಿಯಲ್ಲಿ ತಮ್ಮ ಮತ ಚಲಾಯಿಸಿದ್ದಾರೆ. DCM DK ಶಿವಕುಮಾರ್ ಹಾಗೂ ಸಹೋದರ ಮತ್ತು ಗ್ರಾಮಾಂತರ ಅಭ್ಯರ್ಥಿ DK ಸುರೇಶ್ ಕನಕಪುರದ ದೊಡ್ಡಾಲಹಳ್ಳಿಯ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾಯಿಸಿದ್ದಾರೆ. ಇನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನ BES ಕಾಲೇಜಿನ ಮತಗಟ್ಟೆಯಲ್ಲಿ ಮತದಾನ ಮಾಡಿದರೆ, ಹೊಳೆನರಸೀಪುರ ತಾಲೂಕಿನ ಪಡವಲಹಿಪ್ಪೆ ಮತಗಟ್ಟೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಮತ ಹಾಕಿದ್ದಾರೆ. ಹಾಗೆಯೇ ಬಿಡದಿಯ ಕ್ಯಾತಗಾನಹಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕುಟುಂಬ ಸಮೇತ ಮತದಾನ ಮಾಡಿದ್ದಾರೆ. ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಕುಟುಂಬ ಸಮೇತರಾಗಿ ಮೈಸೂರಿನ ಮತಗಟ್ಟೆಯಲ್ಲಿ ಮತ ಹಾಕಿದ್ದಾರೆ. ಇನ್ನು ತುಮಕೂರು ಅಭ್ಯರ್ಥಿ ವಿ ಸೋಮಣ್ಣ ಗೋವಿಂದರಾಜನಗರದಲ್ಲಿ ಮತ ಚಲಾವಣೆ ಮಾಡಿದರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ತಮ್ಮ ಪತ್ನಿ ಅನಸೂಯ ಮಂಜುನಾಥ್ ಹಾಗೂ ಮಕ್ಕಳ ಜೊತೆಯಲ್ಲಿ ಪದ್ಮನಾಭನಗರದಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ಗೆಳೆಯರೆ, ಚುನಾವಣೆ ಅಂದ ಮೇಲೆ ಗಲಾಟೆಗಳು ಸಮಸ್ಯೆಗಳು ಇಲ್ಲದೆ ಇದ್ರಾಗತ್ತಾ? ಈ ಬಾರಿ ಕೂಡ ಕೆಲ ಕಡೆಗಳಲ್ಲಿ ಗೊಂದಲಗಳು ಗಲಾಟೆಗಳು ಸಂಭವಿಸಿವೆ. ರಾಜರಾಜೇಶ್ವರಿ ನಗರದ ಬೂತ್ ಒಂದರಲ್ಲಿ ಆಧಾರ್ ಕಾರ್ಡ್ ತೋರಿಸಿದ ಮತದಾರರೊಬ್ಬರಿಗೆ ವೋಟ್ ಹಾಕೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಸಮಯ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ನಂತರ ಚುನಾವಣಾ ಅಧಿಕಾರಿಗಳು ಅದನ್ನು ಸರಿಪಡಿಸಿ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನು ಮಂಡ್ಯದಲ್ಲಿ ಮತಯಂತ್ರ ಕೈಕೊಟ್ಟು ಬೆಳಿಗ್ಗೆನೇ ಒಂದಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಮಂಗಳೂರಲ್ಲಿ ಬಿಜೆಪಿ ಕಾರ್ಯಕರ್ತರ ರಂಪಾಟದಿಂದ ಕೆಲ ಕಾಲ ಆತಂಕದ ಸನ್ನಿವೇಶ ಸೃಷ್ಟಿಯಾಗಿತ್ತು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೆ ದಾಳಿಯಾಗಿದೆ ಅನ್ನೋ ಸುದ್ದಿಗಳು ಹರಿದಾಡಿದ್ವು. ಇನ್ನು ಚುನಾವಣೆಗೂ ಮುನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿದ ಆರೋಪ ಕೇಳಿಬಂತು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆರೋಪ ಮಾಡಿದರು. ಕೆಲ ಕಡೆಗಳಲ್ಲಿ ಎರಡೂ ಪಕ್ಷಗಳ ಮುಖಂಡರು ಬಡದಾಡಿಕೊಂಡ ವರದಿಗಳು ಕೂಡ ಆಗಿವೆ. ಇನ್ನೊಂದು ವಿಪರ್ಯಾಸ ಅಂದರೆ, ಈ ಬಾರಿ ವೋಟ್ ಹಾಕೋದಿಕ್ಕೆ ಅಂತ ಜನ ತಮ್ಮ ಊರುಗಳ ಕಡೆ ಹೊರಟಿದ್ದಾಗ ಸಾಕಷ್ಟು ಅಪಘಾತಗಳು ಸಂಭವಿಸಿವೆ, ಒಂದಷ್ಟು ಅಪಮೃತ್ಯುಗಳು ಕೂಡ ಆಗಿವೆ. ತುಮಕೂರು ಹಾಗೂ ಮಂಡ್ಯದಲ್ಲಿ ಮತದಾನ ಮಾಡಿ ಬಂದ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಚಳ್ಳಕೆರೆಯಲ್ಲಿ 55 ವರ್ಷದ ಶಾಲಾ ಶಿಕ್ಷಕಿಯೊಬ್ಬರು ಚುನಾವಣಾ ಕರ್ತವ್ಯದಲ್ಲಿದ್ದಾಗಲೇ ಸಾವನ್ನಪ್ಪಿರೋದು ಬೇಸರ ತರಿಸ್ತಾ ಇದೆ. ಹಾಗೆಯೇ ಕೇರಳದಲ್ಲಿ ಬಿಸಿಲಿಗೆ 4 ಜೀವ ಕಳ್ಕೊಂಡಿದ್ದಾರೆ. ಪಾಲಕ್ಕಾಡ್, ಮಲಪ್ಪುರಂ ಹಾಗೂ ಕಾಜಿಕೋಡ್ನಲ್ಲಿ ಈ ಘಟನೆ ನಡೆದಿದೆ. ಹೀಗೆ ಸಾಕಷ್ಟು ಕಡೆಗಳಲ್ಲಿ ಕಹಿ ಘಟನೆಗಳು ನಡೆದರೂ ಕೂಡ ಮತದಾನ ಇದ್ದದರಲ್ಲಿ ಚೆನ್ನಾಗಿ ಆಗಿದೆ. ಇನ್ನು ಸಂಜೆ 5:30 ಹೊತ್ತಿಗೆ ಉಡುಪಿ ಚಿಕ್ಕಮಗಳೂರಲ್ಲಿ 72.13% ಮತದಾನ ಆಗಿತ್ತು. ಹಾಸನದಲ್ಲಿ 72.13%, ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ 71.83%, ಚಿತ್ರದುರ್ಗದಲ್ಲಿ 67%, ತುಮಕೂರಿನಲ್ಲಿ 72.1%, ಮಂಡ್ಯದಲ್ಲಿ 74.87%, ಮೈಸೂರಲ್ಲಿ 65.85%, ಚಾಮರಾಜನಗರದಲ್ಲಿ 69.6%, ಬೆಂಗಳೂರು ಗ್ರಾಮಾಂತರದಲ್ಲಿ 61.78%, ಬೆಂಗಳೂರು ಉತ್ತರದಲ್ಲಿ 50%, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ 48.6%, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 49.37%, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 70.97% ಮತ್ತು ಕೋಲಾರ ಕ್ಷೇತ್ರದಲ್ಲಿ 71.26% ಮತದಾನ ನಡೆದಿತ್ತು. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ರಾಜ್ಯದಲ್ಲಿ ಅತಿ ಕಡಿಮೆ ಮತದಾನ ನಡೆದಿರೋ ಕ್ಷೇತ್ರಗಳ ಪೈಕಿ ಬೆಂಗಳೂರಿನ ಕ್ಷೇತ್ರಗಳು ಎದ್ದು ಕಾಣ್ತಾ ಇದ್ವು. ಅಲ್ಲಿನ 3 ಕ್ಷೇತ್ರಗಳಲ್ಲಿ ಕೂಡ ಮತದಾನದ ಪ್ರಮಾಣ 52% ದಾಟಿಲ್ಲ. ನಾವು ಯಾರನ್ನ ವಿದ್ಯಾವಂತರು ಅಂತ ಕರಿತೀವೋ ಅದೇ ಸಮುದಾಯ ನಾವು ಈ ನಾಡಿನ ಅತ್ಯಂತ ಬೇಜವಾಬ್ದಾರಿಯುತ ಸಮುದಾಯ ಅಂತ ಪದೇ ಪದೇ ನಿರೂಪಿಸ್ಕೊಳ್ತಾ ಹೋಗ್ತಾ ಇದೆ ಅನ್ನೋ ಆರೋಪ ಬೆಂಗಳೂರಿಗರ ಮೇಲೆ ಮತ್ತೊಮ್ಮೆ ಬರ್ತಾ ಇದೆ. ಗೆಳೆಯರೆ, ಬೆಂಗಳೂರಲ್ಲಿ ಮತದಾನ ಯಾವಾಗಲೂ ಕೂಡ ಆಗೋದು ಕಡಿಮೆನೆ. ಅದಕ್ಕೆ ಕಾರಣಗಳೇನು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸ ಕೂಡ ನಡಿಬೇಕಾದ ಅಗತ್ಯ ಇದೆ. ಯಾಕೆಂದ್ರೆ ಬೆಂಗಳೂರಿನ ಜನಸಂಖ್ಯೆಗೂ ಇಲ್ಲಿನ ಮತದಾರರ ಸಂಖ್ಯೆಗೂ ಯಾಕೋ ಮ್ಯಾಚ್ ಆಗ್ತಾ ಇರೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ಎರಡನೆಯದ್ದು ಅಂದ್ರೆ, ಸಾಕಷ್ಟು ಜನ ಎರಡೆರಡು ವೋಟರ್ ಕಾರ್ಡ್ಗಳನ್ನ ಹೊಂದಿರೋರು ಇರ್ತಾರೆ. ಅಂದ್ರೆ ಬೆಂಗಳೂರಿನ ಜನ ಬಹುತೇಕ ಬೇರೆ ಊರುಗಳಿಂದ ಬೇರೆ ರಾಜ್ಯಗಳಿಂದ ಬಂದವರಿದ್ದಾರೆ. ಅವರು ತಮ್ಮ ಊರುಗಳಲ್ಲಿ ಕೂಡ ವೋಟರ್ ಕಾರ್ಡ್ ಅನ್ನು ಇಟ್ಕೊಂಡು ಅಲ್ಲಿ ಇಲ್ಲಿ ಎರಡೂ ಕಡೆ ಮತ ಚಲಾಯಿಸಬೇಕಾಗಿ ಬಂದಾಗ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ.
ಇದು ಕೂಡ ಬೆಂಗಳೂರಿನ ಮತದಾನ ಕಡಿಮೆ ಆಗೋದಕ್ಕೊಂದು ಕಾರಣ ಇದ್ದಿರಬಹುದು. ನಮ್ಮಲ್ಲಿ ಅಕೌಂಟುಗಳಿಗೆ ಆಧಾರ ಜೋಡಣೆ ಮಾಡೋದಕ್ಕೆ ಸರ್ಕಾರ ತೋರಿಸಿದ ಮುತುವರ್ಜಿಯನ್ನ ವೋಟರ್ ಐಡಿಗೆ ಆಧಾರ ಜೋಡಿಸುವ ವಿಷಯದಲ್ಲಿ ಇನ್ನೂ ತೋರಿಸಿಲ್ಲ. ಹೀಗಾಗಿ ನಮ್ಮ ಆಧಾರ್ ಕಾರ್ಡ್ಗಳಿಗೂ ವೋಟರ್ ಐಡಿಗಳನ್ನು ಜೋಡಿಸುವ ಕೆಲಸ ಆದರೆ ಒಬ್ಬ ಮನುಷ್ಯ ಒಂದೇ ಕಡೆ ವೋಟರ್ ಐಡಿ ಇಟ್ಕೊಂಡು ಒಂದೇ ಕಡೆ ವೋಟ್ ಹಾಕೋ ಹಾಗಾದ್ರೆ ಆಗ ಬಹುಶಃ ಈ ಸಮಸ್ಯೆಗೊಂದು ಪರಿಹಾರ ಸಿಗಬಹುದೇನೋ. ಯಾಕೆಂದ್ರೆ ಈಗ ನೋಡಿ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅಸೆಂಬ್ಲಿ ಹಾಗೂ ಪಾರ್ಲಿಮೆಂಟ್ ಎರಡೂ ಚುನಾವಣೆಗಳು ನಡೀತಾ ಇವೆ. ನಮ್ಮಲ್ಲಿ ಆಂಧ್ರದಿಂದ ವಲಸೆ ಬಂದ ಜನ ಏನು ಕಡಿಮೆ ಇದ್ದಾರಾ? ಅಲ್ಲಿ ವೋಟಿಗೆ 5,000 ರೂಪಾಯಿ, ಅದರ ಜೊತೆಗೆ ಜಾತಿ ಪಕ್ಷಗಳ ಸೆಂಟಿಮೆಂಟ್ ಬೇರೆ ಇರುತ್ತೆ. ಯಾರೋ ಗೆದ್ರೆ ಏನೋ ಆಗಿಬಿಡುತ್ತೆ ಅನ್ನೋ ಆಸೆ. ಹೀಗಾಗಿ ಆಂಧ್ರದ ಚುನಾವಣೆಯಲ್ಲಿ ವೋಟ್ ಹಾಕಬೇಕಾ, ಕರ್ನಾಟಕದ MP ಎಲೆಕ್ಷನ್ಗೆ ಮತ ಚಲಾಯಿಸಬೇಕಾ ಅಂದಾಗ ಆ ಮತದಾರ ತನಗೆ ಯಾವುದು ಲಾಭದಾಯಕನೋ ಆ ಚುನಾವಣೆಯನ್ನು ಆಯ್ಕೆ ಮಾಡ್ಕೋತಾನೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ 2ನೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಸಾಕಷ್ಟು ಜನ ಉತ್ತರ ಕರ್ನಾಟಕದ ಮತದಾರರು ಕೂಡ ನಮ್ಮ ಬೆಂಗಳೂರಲ್ಲಿದ್ದಾರೆ. ಅವರು ತಮ್ಮೂರುಗಳಲ್ಲಿ ಮತ ಚಲಾಯಿಸಬೇಕು ಅಂದ್ಕೊಂಡಾಗ 2ನೇ ಹಂತದ ಮತದಾನದ ವೇಳೆ ಮತ ಚಲಾಯಿಸ್ತಾರೆ ಹೊರತು ಬೆಂಗಳೂರಿನ ಮತಗಟ್ಟೆಗಳಿಗೆ ಹೋಗೋದಿಲ್ಲ. ಹೀಗೆ ನಮ್ಮ ಬೆಂಗಳೂರಲ್ಲಿ 30%ಕ್ಕೂ ಹೆಚ್ಚು ಹೊರಗಿನವರೇ ಇದ್ದಾರೆ. ಅದು ಕೂಡ ಮತದಾನದ ಪ್ರಮಾಣ ಕಡಿಮೆ ಆಗೋದಕ್ಕೆ ಒಂದು ಕಾರಣ ಇದ್ದಿರಬಹುದು. ಈ ಬಗ್ಗೆ ಚುನಾವಣಾ ಆಯೋಗನೇ ಖಚಿತ ಕಾರಣ ಏನು ಅನ್ನೋದನ್ನು ಹೇಳಬೇಕು. ಇನ್ನು ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಗೆಲುವಿನ ಆಸೆ ಇಟ್ಟುಕೊಂಡು ಕೂತಿದ್ದಾರೆ. ಅವರ ಭವಿಷ್ಯವನ್ನು ಕೂಡ ಮತದಾರ ಬರದಾಗಿದೆ. ನಮ್ಮಲ್ಲಿ ಇನ್ನುಳಿದ 14 ಕ್ಷೇತ್ರಗಳಿಗೆ ಮೇ 7ನೇ ತಾರೀಕು ಮತದಾನ ನಡೆಯುತ್ತೆ. ಆ ಮತದಾನದಲ್ಲಾದರೂ ಹೆಚ್ಚಿನ ಪ್ರಮಾಣದ ವೋಟಿಂಗ್ ಆಗಲಿ ಅಂತ ಆಶಿಸೋಣ. ಇದು ಗೆಳೆಯರೆ, ಮೊದಲ ಹಂತದ ಮತದಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.